ದಿನ ಆಯಿತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಅಮ್ಮ ಬಂದು ಕುಡುದ್ನಿಂದ ಬರ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಅಮ್ಮ ಏನಕ್ಕೋಸ್ಕರ ಸರಾಕೇರಿ ಬಂದ್ರೆ ಅಂದರೆ ಫಸ್ಟ್ಗೆ ಅವ್ರ ಮಗ ಬರ್ತಾ ಇದ್ರು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ. ಸೊ ಅದಾದಮೇಲೆ ಬಂದು ಅವ್ರ ಅಮ್ಮನೂ ಕರ್ಕೊಂಬಂದರು. ಅಮ್ಮಂಗೆ ಬಂದು ಶುಗರ್ ಇದೆ, ಅದಾದಮೇಲೆ ಮಂಡಿ ನೋವಿದೆ, ಬ್ಯಾಕ್ ಪೇನ್ ಕೂಡ ಇದೆ, ನಡುನೋವು ಇತ್ತು. ಸೊ ಈ ಪ್ರಾಬ್ಲಮ್ ಬಂದು ಅಮ್ಮನಿಗೆ ಬಂದು 10 ವರ್ಷದಿಂದ ಇದೆ. ಅಮ್ಮ ಬಂದು ಇವಾಗ 3 ವರ್ಷದಿಂದ ರೆಗ್ಯುಲರ್ ಆಗಿ ಬಂದು ಟ್ಯಾಬ್ಲೆಟ್ನ ತಿಂತಾ ಇದ್ದಾರೆ. ಒಂದು ದಿನಕ್ಕೆ ಬಂದು ಅಮ್ಮ 4 ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ರು. ಯಾವುದಕ್ಕೆ? ಮಂಡಿ ನೋವಿಗೆ ಮತ್ತೆ ನಡು ನೋವಿಗೆ ಬಂದು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದಾರೆ. ಆದ್ರೂ ಕೂಡ ಅಮ್ಮನ ಮಂಡಿ ನೋವು ಬಂದು ಕಡಿಮೆ ಆಗಿರಲಿಲ್ಲ. ಅಮ್ಮ ಬಂದು ಇವಾಗ 15 ದಿನ ಇಲ್ಲಿ ಟ್ರೀಟ್ಮೆಂಟ್ನ ಮಾಡಿದರೆ, ಸಿಸೆಮ್ ಬೆಡ್ ಥೆರಪಿ ಮಾಡಿದ್ದಾರೆ, ಈ ಜೇಡ್ ವಾಟರ್ ಕುಡಿದಿದ್ದಾರೆ, ಆಟೋಮೆಟಿಕ್ ಥೆರಪಿ ಮಾಡಿದ್ದಾರೆ. ಈಗ ಅಮ್ಮ ಬಂದು ಒಂದು ಬೆಸ್ಟ್ ರಿಸಲ್ಟನ್ನು ತಗೊಂಡಿದ್ದಾರೆ. ಸೊ ಅಮ್ಮಗೆ ಬ್ಯಾಕ್ ಪೇನ್ ಕೂಡ ಕಡಿಮೆ ಆಗಿದೆ, ಅವ್ರಿಗೆ ಮಂಡಿ ನೋವು ಕೂಡ ಕಡಿಮೆ ಆಗಿದೆ. ಅಮ್ಮ ಬಂದು ಇವಾಗ ಅವರ ಶುಗರ್ ಟ್ಯಾಬ್ಲೆಟ್ ಕೂಡ ಅರ್ಧ ತಗೊಳ್ತಾ ಇದ್ದಾರೆ, BP ಟ್ಯಾಬ್ಲೆಟ್ ಕೂಡ ಅರ್ಧ ತಗೊಳ್ತಾ ಇದ್ದಾರೆ. ಜೋರ ಕ್ಲಾಪ್ ಮಾಡಿ. ಹೇಳಿದರೆ ಅಮ್ಮನ ಶುಗರ್ ಬಂದು ಸ್ಟಾರ್ಟಿಂಗ್ ಬರುವಾಗ 190 ಹಂಗಿತ್ತು. ಇವಾಗ ಅಮ್ಮನ ಶುಗರ್ ಬಂದು ಮನೆ ಟೆಸ್ಟ್ ಮಾಡುವಾಗ ಜೇಡ್ ವಾಟರ್ ಕುಡಿದು ಥೆರಪಿನ ಮಾಡುವಾಗ 115 ಆಗಿದೆ. ಅಮ್ಮ ಜೋರ ಚಪ್ಪಾಳೆ ಮಾಡಿ. ಸೊ 15 ದಿನ ಮಾತ್ರ ಟ್ರೀಟ್ಮೆಂಟ್ ಮಾಡಿರೋದು, 15 ದಿನದಲ್ಲೇ ಇಷ್ಟು ಬೆಸ್ಟ್ ರಿಸಲ್ಟನ್ನು ಅಮ್ಮ ತಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಡಾಕ್ಟರೇ ಹೇಳಿದ್ದಾರೆ ಅವ್ರಿಗೆ, ಇಲ್ಲ ನಿಮ್ಮ ಶುಗರ್ ಬಂದು ಕಡಿಮೆ ಆಗಿದೆ, ನಿಮ್ಮ ಟ್ಯಾಬ್ಲೆಟನ್ನು ಕಡಿಮೆ ಮಾಡಿ. ಅರ್ಧ ಮಾಡಿದರೆ ಟ್ಯಾಬ್ಲೆಟ್ ಅಮ್ಮ ಇವಾಗ BP ಟ್ಯಾಬ್ಲೆಟ್ ಕೂಡ ಅರ್ಧ ತಗೋತಾ ಇದ್ದಾರೆ, ಶುಗರ್ ಟ್ಯಾಬ್ಲೆಟ್ ಕೂಡ ಅರ್ಧ ತಗೊಳ್ತಾ ಇದ್ದಾರೆ. ಇಷ್ಟು ಕಡಿಮೆ ಟೈಮಲ್ಲಿ ಈ ಥರ ರಿಸಲ್ಟ್ ಎಲ್ಲಾದರೂ ಸಾಧ್ಯನಾ? ಬಟ್ ಸರಾಕೇರಿಂದ ಅದು ಸಾಧ್ಯ ಆಗುತ್ತೆ. ಸೊ ಅಮ್ಮ ಬಂದು ಮಂಡಿ ನೋವು ಟ್ಯಾಬ್ಲೆಟ್ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. 3 ವರ್ಷಗಳಿಂದ ಅಮ್ಮ ಬಂದು ನೋವಿನ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಿದ್ದು, ಬಟ್ ಇವಾಗ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ಅಮ್ಮ ಬಂದು ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ 15 ದಿನದ್ದು, ಕೇಳಿಸ್ಕೊಳ್ಳೋಣ. ಹಲೋ, ನಮ್ಮದು ಕುಡಿತೀನಿ. ನಾವು 15 ದಿನದಿಂದ ಬರ್ತಿದ್ದೀವಿ. ನನಗೆ ನೋವು ಮಂಡಿ ನೋವು ಜಾಸ್ತಿ, ಮೊಣಕಲ್ಲು ನೋವು ಜಾಸ್ತಿ, ಶುಗರ್ ಇತ್ತು ರೀ ನಮಗೆ. ಇವಾಗ 15 ದಿನದ ಬಂದಲ್ಲಿಂದ ಇವಾಗ ನಾನು ಇಲ್ಲಿ ಮೇಡಮ್ ತಗ ಅಲ್ಲಿ ಚೆಕ್ ಮಾಡಿಸ್ಕೊಂಬಂದು ಮೇಡಮ್ ತಗ ಕೂಡ ಚೆಕ್ ಮಾಡಿಸಿದೆ. ಅದು 115ಕ್ಕೆ ಬಂದೈತಿ ಇವಾಗ. 115ಕ್ಕೆ ಬಂದೈತಿ ರೀ. ಎಲ್ಲರೂ ಬರ್ಬೋದು ರೀ, ಭಾರಿ ಟ್ರೀಟ್ಮೆಂಟ್ ಇದು. ನನಗೆ ಬಂದು ಭಾಳ ಪೇನ್ ಇತ್ತಿದು. ಅಮ್ಮ ಎಷ್ಟು ವರ್ಷದಿಂದ ಅಮ್ಮ ನಿಮಗೆ ನೋವು ಇದ್ದಿದ್ದು? ನನಗೆ ಮಂಡಿ ನೋವು ಇದೆಲ್ಲ 10 ವರ್ಷದಿಂದ ಇತ್ತಮ್ಮ. ಓಕೆ, 10 ವರ್ಷದಿಂದ ಇವಾಗ 3 ವರ್ಷದಿಂದ ಕಂಟಿನ್ಯೂಸ್ ಟ್ಯಾಬ್ಲೆಟ್ ತಿಂತಾ ಇದ್ರಲ್ವಾ? ಕಂಟಿನ್ಯೂ ಏನಾದರೂ ನಿಮಗೆ ರಿಸಲ್ಟ್ ಕಂಡಿತ್ತಾ? ಇಲ್ಲಮ್ಮ, ದಿನ ತಾಂತಿದ್ದೆ, ದಿನ 4 ಗುಳಿಗೆ ತಾಂತಿದ್ದೆ ರಾತ್ರಿ. ಇವಾಗಿಲ್ಲಮ್ಮ, ಮಂಡಿ ನೋವಿನ ಗುಳಿಗೆ ಬಿಟ್ಬಿಟ್ಟಿನಿ. ಇದೇ ಶುಗರ್ ಗುಳಿಗೆ ಅಂದೆ, BP ಗುಳಿಗೆ ಅರ್ಧ ತಾಮ್. ಎಷ್ಟು ತಗೊಳ್ತಾ ಇದ್ದೀರಾ? ಅರ್ಧ ತಾಮ್. ಮುಂಚೆ ಎಲ್ಲ ಎಷ್ಟು ತಗೊಳ್ತಾ ಇದ್ರಿ? ಅವಾಗ ಒಂದೊಂದು ತಾಮ್ತಿದ್ವಿ. ಮುಂಚೆ ಎಲ್ಲ ಒಂದೊಂದು ತಗೊಳ್ತಾ ಇದ್ರು, ಇವಾಗ 15 ದಿನ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅರ್ಧ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ ಅಮ್ಮ. ಓಕೆ ಅಮ್ಮ, ಎಲ್ಲಾರು ಬರ್ಬೋದಮ್ಮ, ಭಾರಿ ಟ್ರೀಟ್ಮೆಂಟ್ ಇದು. ತಗರಿ ಬಂದು ಎಲ್ಲಾರು. ಅಮ್ಮ ಇವಾಗ ಸ್ಟಾರ್ಟಿಂಗ್ ಬರುವ ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತಾ? ನೋವು ಜಾಸ್ತಿ ಆಗೋದು, ಶೀತ ಆಗೋದು, ಜ್ವರ ಆಗೋದು? ಆತಮ್ಮ, 2 ದಿನ 3 ದಿನ ಜಾಸ್ತಿ ಆಯ್ತು ನೋವು ನನಗೆ. ಅದಕ್ಕೆ ಏನಾದ್ರೂ ನೀವು ಹೇಳ್ತಿದ್ರಲ್ಲ, ಅದಕ್ಕೆ ನಾನೇನು ಮತ್ತೆ ಹಂಗೆ ಬಂದೀವಿ ನಾವು. ಇವಾಗ ಕಡಿಮೆ ಆಗಿದ್ದಿ ಅಮ್ಮ. ಓಕೆ, ಇವಾಗ ಹೊಸದಾಗಿ ಬರೋರ್ಗೆ ಒಂದು ಡೌಟ್ ಇರುತ್ತೆ, ಇವಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಶೀತ ಆದರೆ, ಜ್ವರ ಆದರೆ, ನೋವು ಏನಾದ್ರು ಜಾಸ್ತಿ ಆದ ತಕ್ಷಣ ಎದ್ಕೊಂಡು ಬಿಟ್ಬಿಡ್ತಾರೆ ಅಂತ ಅಪ್ಪ ಅಮ್ಮ ನೀವೇನು ಹೇಳ್ತೀರಾ? ಇಲ್ಲ, ಏನಾಗಲ್ಲ, ಬರ್ಬೋದು. 2 ದಿನ ಆದ್ರೆ ನೋವು ಆತತೆ, ಆಮೇಲೆ ಗುಣ ಆತತೆ, ಬರ್ಬೋದು. ಒಳ್ಳೇದಕ್ಕೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶ ಎಲ್ಲ ಹೊರಗಡೆ ಹೋಗೋದಕ್ಕೋಸ್ಕರ ಆ ಥರ ಆಗುತ್ತೆ. ಹ್ಞೂ ನಮ್ಮ, ಒಳ್ಳೇದಿದು, ಒಳ್ಳೆ ಟ್ರೀಟ್ಮೆಂಟ್ ಬರ್ಬೋದು. ಯಾರಾದ್ರಕ್ಕೆ ಬಾಡ್ರಿ ಇದಕ್ಕೆ. ಹೊಸದಾಗಿ ಬರೋರ್ಗೊಂದು ಡೌಟ್ ಇರುತ್ತೆ, ಕರೆಂಟ್ ಟ್ರೀಟ್ಮೆಂಟ್ ರಕ್ತ ಸುಡುತ್ತಾ, ಮೂಳೆಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತೇಳಿ. ಈ ಥರ ಇರೋ ಡೌಟ್ ಇರೋರಿಗೆ ನೀವೇನು ಹೇಳ್ತೀರಾ? ಏನಾಗಲ್ಲ. ಏನು ಕರೆಂಟ್ ಅಲ್ಲ, ಏನಲ್ಲ, ಅದು ಒಂದು ಮೈಮೆ ಅದು. ಪಚ್ಚಕಲ್ಲು ಮೈಮೆ ಇದು. ಬರ್ರಿ ಅಂತ ಹೇಳ್ತಂದಲ್ಲಮ್ಮ, ಎಲ್ಲರೂ ಬರ್ಬೋದು. ಎಲ್ಲರೂ ಬಂದು ಟ್ರೀಟ್ಮೆಂಟ್ ತಗರಿ. ಯಾರು ಇವಾಗ ಅವ್ರ ಹಸ್ಬೆಂಡ್ ಕೂಡ ಕರ್ಕೊಂಡ್ ಬರ್ತಾ ಇದಾರೆ, ನಾವಾದ್ರೂ ಅಷ್ಟೇ, ನಾವು ಮಾತ್ರ ಬರ್ತಾ ಇದೀವಿ, ನಮ್ಮ ಮೆಂಬರ್ಸ್ ನಾವು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ನಮ್ಮ ಅಯ್ಯಪ್ಪಗ ಮೊನ್ನೆ ಇದು ಮೂಲವಾದಿ ಆಪರೇಷನ್ ಅಂತಂದೇಳಿ 50-60 ಸಾವಿರ ಕೇಳ್ಯಾರ. ನಾವು ಇವಾಗ ಶುಗರ್ 370 ಇತ್ತು. 3 ದಿನ ಆತು ಬರಕ್ಕೆ. ನಾವು ಇನ್ನು ಒಂದು ನಾಳೆ ಮೇಡಮ್ ತಕ್ಕ ಚೆಕ್ ಮಾಡಿಸ್ತೀನಿ ಎಷ್ಟೈತೆ ಅಂತ. ನಾನು ಅದಕ್ಕಲ್ಲೇ ನಮ್ಮ ಸೊಸೆನ ಕೂಡ ಕರ್ಕೊಂಬಂದೀನಿ. ಸೊಸೆನ ಗಂಡನ್ನ ನನ್ನ ಮಗ ಕೂಡ ಒಂದು 6 ದಿನ ಬಂದ. ಆತ ಕಲಿಯಂಗಿಲ್ಲ, ಆತ ಗೌರ್ಮೆಂಟ್ ನೌಕರಾಗದನ, ಆತ ಬರೋಂಗಿಲ್ಲ. ನಾವೆಲ್ಲ ಬರ್ತದೀವಿ ನೋಡಿ, ಒಳ್ಳೇದಂತ ಬರ್ತದೀವಿ ನಾವು. ಥ್ಯಾಂಕ್ ಯು.